ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾದ ನಂತರ ಪ್ರತಿಕ್ರಿಯಿಸಿ ರಾಜ್ಯ ಸರ್ಕಾರದ ಶಿಕ್ಷಣ ನೀತಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರ ಕುಸಿಯುತ್ತಿದೆ ಎಂದು ಅವರು ಆರೋಪವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಶಿಕ್ಷಣವನ್ನ ಹಿಂದುಗಡೆ ತಳ್ತಾ ಇದೆ ಎಂದು ಬೊಮ್ಮಾಯಿ ಹೇಳಿದ್ದಾರೆ. ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವ ಪ್ರಮಾಣವನ್ನ ಕಡಿಮೆ ಮಾಡುವ ಮೂಲಕ ಮಕ್ಕಳ ಭವಿಷ್ಯದೊಂದಿಗೆ ಆಟವಾಡಲಾಗ್ತಿದೆ. 35% ರಿಂದ 30%ಗೆ ಉತ್ತೀರ್ಣ ಅಂಕಗಳನ್ನ ಇಳಿಸಿರುವುದನ್ನ ಟೀಕಿಸಿದ್ದಾರೆ. ಇದು ಶಿಕ್ಷಣದ ಗುಣಮಟ್ಟವನ್ನ ದುರ್ಬಲಗೊಳಿಸುತ್ತದೆ ಎಂದು ಅವರು ವಾದವನ್ನ ಮಂಡಿಸಿದ್ದಾರೆ. ಬೊಮ್ಮಾಯಿ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿನ ಶಿಕ್ಷಕರ ಕೊರತೆ ಮತ್ತು ಶಾಲೆಗಳಲ್ಲಿ ಸರಿಯಾದ ಬೋಧನೆಯ ಕೊರತೆಯ ಬಗ್ಗೆಯೂ ಪ್ರಸ್ತಾಪಿಸಿದ್ರು. ಶಾಲಾ ಶಿಕ್ಷಣದ ಗುಣಮಟ್ಟ ಸಂಪೂರ್ಣವಾಗಿ ಕುಸಿದಿದೆ ಎಂದು ಅವರು ಹೇಳಿದ್ದಾರೆ. ಆಂತರಿಕ ಮೌಲ್ಯಮಾಪನದಲ್ಲಿ 14 ಅಂಕಗಳನ್ನ ಪಡೆದರೂ ಉತ್ತೀರ್ಣ ಎಂದು ಘೋಷಿಸಲಾಗ್ತಿದೆ. ಹಾಗಿದ್ದಲ್ಲಿ 100% ಫಲಿತಾಂಶ ಬರಬೇಕಿತ್ತು, ಆದರೆ ಅದು ಸಾಧ್ಯವಾಗುತ್ತಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ಸರ್ಕಾರದ ಈ ನಡೆಯಿಂದ ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಈ ಮಕ್ಕಳು ಪಿಯುಸಿಯಲ್ಲಿ ಉತ್ತೀರ್ಣರಾಗುವುದು ಕಷ್ಟಕರವಾಗಬಹುದು, ಏಕೆಂದರೆ ಸರ್ಕಾರಿ ಶಾಲೆಗಳ ಅಡಿಪಾಯ ದುರ್ಬಲಗೊಂಡಿದೆ ಎಂದರು. ಶಿಕ್ಷಣ ಸಚಿವರನ್ನ ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ ಎಂದು ಹೇಳುತ್ತಾರೆ. ಇದು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸದಿರುವುದನ್ನ ಸೂಚಿಸುತ್ತದೆ ಎಂದು ಅವರು ಟೀಕೆ ಮಾಡಿದ್ದಾರೆ. ಬೊಮ್ಮಾಯಿ ಅವರು ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸಲು ಮತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನ ಕಾಪಾಡಲು ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಮಕ್ಕಳಿಗೆ ಗಮನ ಸಲ್ಲಿಸ್ತೀನಿ, ಆದರೆ ರಾಜ್ಯ ಸರ್ಕಾರ ಎಜುಕೇಷನನ್ನು ಎಷ್ಟು ಹಿಂದಕ್ಕೆ ತಳ್ಳಬೇಕಂತ ವಿಚಾರ ಮಾಡಿದ್ದಾರೆ ಅಂತ ನನ್ನ ಚಿಂತನೆ. ಇವತ್ತು SSLC ರಿಸಲ್ಟು ರಾಜ್ಯದಲ್ಲಿ ಪ್ರಕಟ ಆಗಿದೆ. ಬಹುತೇಕ ಮಕ್ಕಳೆಲ್ಲರೂ ಕೂಡ ಪಾಸಾಗಿದ್ದಾರೆ ಮತ್ತು ಭಾಳ ದೊಡ್ಡ ಅಂಕಿಯಲ್ಲಿ ಪಾಸಾಗಿದ್ದಾರೆ. ನಮ್ಮ ಹಾವೇರಿ ಜಿಲ್ಲೆಯು ಕೂಡ ಬಹುತೇಕವಾಗಿ ಎಲ್ಲ ಜಿಲ್ಲೆನೂ 90% ಮೇಲೇ ಆಗ್ಯಾವ. ಅದೇ ಎವರೇಜ್ ಮಕ್ಕಳಿಗೆ ಗಮನ ಸಲ್ಲಿಸ್ತೀನಿ, ಆದರೆ ರಾಜ್ಯ ಸರ್ಕಾರ ಎಜುಕೇಷನನ್ನು ಇವತ್ತು SSLC ರಿಸಲ್ಟು ರಾಜ್ಯದಲ್ಲಿ ಪ್ರಕಟ ಆಗಿದೆ. ಬಹುತೇಕ ಮಕ್ಕಳೆಲ್ಲರೂ ಕೂಡ ಪಾಸಾಗಿದ್ದಾರೆ ಮತ್ತು ಭಾಳ ದೊಡ್ಡ ಅಂಕಿಯಲ್ಲಿ ಪಾಸಾಗಿದ್ದಾರೆ. ನಮ್ಮ ಹಾವೇರಿ ಜಿಲ್ಲೆಯು ಕೂಡ ಬಹುತೇಕವಾಗಿ ಎಲ್ಲ ಜಿಲ್ಲೆನೂ 90% ಮೇಲೇ ಆಗ್ಯಾವ. ಅದೇ ಎವರೇಜ್ ಮಕ್ಕಳಿಗೆ ಗಮನ ಸಲ್ಲಿಸ್ತೀನಿ, ಆದರೆ ರಾಜ್ಯ ಸರ್ಕಾರ ಎಜುಕೇಷನನ್ನು ಎಷ್ಟು ಹಿಂದಕ್ಕೆ ತಳ್ಳಬೇಕಂತ ವಿಚಾರ ಮಾಡಿದ್ದಾರೆ ಅಂತ ನನ್ನ ಚಿಂತನೆ. ಇಲ್ಲಿ ಬಿಡೋ ಮುಗಿಸ್ಬಿಡ್ತೀನಿ. ಮೊದಲು 35% ಇತ್ತು ಪಾಸ್ ಆಗಕ್ಕೆ, ಅದನ್ನು 30ಕ್ಕೆ ಇಳಿಸಿದ್ರು. ವೆರಿ ಗುಡ್. ಯಾಕೆ ಇಳಿಸಿದ್ರು ಅಂತಂದ್ರೆ ಹಿಂದಿನ 2 ವರ್ಷದ ರಿಸಲ್ಟ್ ನೋಡ್ರಿ ನೀವು, 40% 45%. ಮಕ್ಕಳಿಗೆ ಸರಿಯಾಗಿ ಟೀಚರ್ಸ್ ಇಲ್ಲ, ಟೀಚರ್ಸ್ ಇದು ಕಲಿಸ್ತಾ ಇಲ್ಲ. ಸ್ಟ್ಯಾಂಡರ್ಡ್ ಆಫ್ ಟೀಚಿಂಗ್ ಭಾಳ ಡೌನ್ ಆಗಿದೆ. ಅದನ್ನು ಮುಚ್ಚಿಟ್ಕೊಳ್ಳಲು ಇವರು ಅದನ್ನು ಟೀಚಿಂಗ್ ಚೆನ್ನಾಗಿ ಮಾಡಿ 35% ಚೆನ್ನಾಗಿ ಪಾಸ್ ಮಾಡಿಸ್ಬೇಕಿಲ್ಲ. ಇವರು ನೆಗೆಟಿವ್ ಮಾರ್ಕ್ಸನ್ನು ಕಮ್ಮಿ ಮಾಡಿ ಪಾಸ್ ಜಾಸ್ತಿ ಮಾಡಿಸ್ತದ. 30% ಅಷ್ಟೇ ಅಲ್ಲ, ಆಮೇಲೆ ಇಂಟರ್ನಲ್ ಎಕ್ಸಾಮಿನೇಷನ್ನಲ್ಲಿ ಅವ್ರಿಗೆ 16 ಮಾರ್ಕ್ಸ್ ಅಂತ, 14 ಮಾರ್ಕ್ಸ್ ತೊಗೊಂಡ್ರೆ ಅವ್ನು ಪಾಸ್. ಬರೀ 100ಕ್ಕೆ 14 ತೊಗೊಂಡ್ರೆ ಅವ್ನು ಪಾಸ್ ಆಗ್ತಾನೆ. ಇಂಟರ್ನಲ್ ಶಾಲೆಗೆ ಇರ್ತೈತೆ, ಅದು ಬೋರ್ಡಿಗೆ ಇರೋದಿಲ್ಲ. ಬೋರ್ಡಿಗೆ 14-15 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತಾನೆ. ಆ ಲೆಕ್ಕ ನೋಡಿದ್ರೆ 100ಕ್ಕೆ 100 ರಿಸಲ್ಟ್ ಆಗ್ಬೇಕು. 100ಕ್ಕೆ 15 ಮಾರ್ಕ್ಸ್ ತೊಗೊಂಡು ಪಾಸ್ ಆಗುವಂಥ ವ್ಯವಸ್ಥೆ ಮಾಡಿದ ಮೇಲೆ 100ಕ್ಕೆ 100 ರಿಸಲ್ಟ್ ಆಗಬೇಕು. ಇವತ್ತು SSLC ರಿಸಲ್ಟ್